ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾರ ಪಾಲಾಗುತ್ತೆ ಅರ್ಧ ಕೋಟಿ ಹಣ ಮತ್ತು ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿ? ವಿನ್ನರ್ ಮತ್ತು ರನ್ನರ್ ಅಪ್ಗೆ ಕಡಿಮೆ ಅಂತರವಿದೆ ಎಂದ ಕಿಚ್ಚ. ಹಾಗಾದ್ರೆ ವಿನ್ನರ್ಗೆ ಭರ್ಜರಿ ಫೈಟ್ ಕೊಟ್ಟ ಫಸ್ಟ್ ರನ್ನರ್ ಅಪ್ ಯಾರು? ಗಿಲ್ಲಿ, ಅಶ್ವಿನಿ, ರಕ್ಷಿತಾ ನಡುವೆ ಭಾರಿ ಪೈಪೋಟಿ ನಡೀತಿದೆ. ಮನರಂಜನೆಗೆ ಜನ ಮನಸೋತಿದ್ರೆ ಗಿಲ್ಲಿ ವಿನ್ನರ್ ಆಗ್ತಾರೆ. ಗಲಾಟೆಗೆ ಜೈ ಅಂದಿದ್ರೆ ಅಶ್ವಿನಿ ವಿನ್ನರ್. ವ್ಯಕ್ತಿತ್ವಕ್ಕೆ ತಲೆಬಾಗಿದ್ರೆ ರಕ್ಷಿತಾ ವಿನ್ನರ್. ಇವರಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಅಪ್ ಆಗ್ಬೇಕು? ಬಿಗ್ ಬಾಸ್ ಸೆಟ್ ನಲ್ಲಿ ಫಿನಾಲೆಗೆ ತಯಾರಿ ನಡೀತಾ ಇದ್ರೆ ಹೊರಗಡೆ ಅಭಿಮಾನಿಗಳ ಪೂಜೆ, ಅನ್ನದಾಸೋಹ ನಡೀತಾ ಇರೋದು ವಿಶೇಷದಲ್ಲಿ ವಿಶೇಷ. ಈ ಬಾರಿ ಸೀಸನ್ ಬ್ಲಾಕ್ ಬಸ್ಟರ್ ಆಗಿದೆ. ಸಿನಿಮಾಗಿಂತ ಅತಿ ಹೆಚ್ಚಿನ ಪ್ರೀತಿಯನ್ನ ಗಿಟ್ಟಿಸಿಕೊಂಡಿದೆ. ಇಷ್ಟೇ ಅಲ್ಲ, ಪ್ರೀತಿ ಮತ್ತು ಕ್ರೇಜ್ಗೆ ಕಾರಣರಾದ ವಿನ್ನರ್ನ ಹೆಸರನ್ನ ಕೇಳಲು ಕರುನಾಡ ಜನ ಕಾತ್ರದಿಂದ ಕಾದು ನೋಡ್ತಿದ್ದಾರೆ. ಹಾಗಾದ್ರೆ ಅರ್ಧ ಕೋಟಿ ಹಣ ಯಾರ ಪಾಲಾಗುತ್ತೆ? ಮತ್ತೆ ಬಿಗ್ ಬಾಸ್ನ 12ರ ಟ್ರೋಫಿ ಯಾರ ಕೈ ಸಿಗುತ್ತೆ? ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ. ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಇಷ್ಟು ದಿನಗಳ ಕಾಲ ನಡೆದಿರುವಂತಹ 11 ಸೀಸನ್ಗಳ ಲೆಕ್ಕಾನೇ ಬೇರೆ, 12ನೇ ಸೀಸನ್ನ ಲೆಕ್ಕಾನೇ ಬೇರೆ ಅಂತ ಹೇಳಿ ಸುದೀಪ್ ಅವರು ಈ ಸೀಸನ್ನ ಆರಂಭದಲ್ಲೇ ಹೇಳಿದ್ರು. ಅದರಂತೆ ತುಂಬಾ ವಿಶೇಷದಿಂದಲೇ ಈ ಸೀಸನ್ ಕೂಡಿತ್ತು. ಗಮನಿಸಿದ್ರಿ, ಈ ಸೀಸನ್ನಲ್ಲಿ ಕನ್ನಡಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟರು. ಅದರಂತೆ ಬಿಗ್ ಬಾಸ್ನ ಮನೆಯನ್ನು ಕೂಡ ಕರ್ನಾಟಕದ ಸೊಬಗಿನಿಂದ ಬಿಂಬಿಸುವಂತೆ, ಮಿಂಚುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ಈಗ ಟ್ರೋಫಿನ ಏನು ರೆಡಿ ಮಾಡಿದಾರಲ್ಲ, ಆ ಟ್ರೋಫಿಯಲ್ಲೂ ಸಹಿತ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ, ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ವಿಷಯಗಳನ್ನು ಅಲ್ಲಿ ಅಳವಡಿಸಲಾಗಿದೆ. ಇಷ್ಟೇ ಅಲ್ಲ, ಒಬ್ಬ ಹೀರೋ ಸಿನಿಮಾ ಮಾಡಿ ಜನಗಳ ಅಭಿಮಾನವನ್ನ ಗಳಿಸಬೇಕು, ಅತಿ ಹೆಚ್ಚಿನ ಪ್ರೀತಿಯನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಸಿನಿಮಾ ಮಾಡಿ ಸಿನಿಮಾ ತೆರೆ ಕಂಡಾಗ ಅಭಿಮಾನಿಗಳ ಆ ಒಂದು ಹರ್ಷೋದ್ಗಾರವನ್ನ ನೋಡಿ ತೃಪ್ತಿಯನ್ನ ಪಡ್ತಾರೆ. ನಾನು ಮಾಡಿರುವಂತಹ ಸಿನಿಮಾ ಕೊನೆಗೂ ಕೈ ಹಿಡಿತಲ್ಲ, ಮತ್ತೆ ಅಭಿಮಾನಿಗಳಿಗೆ ರೀಚ್ ಆಯಿತಲ್ಲ, ಮತ್ತೆ ಅಭಿಮಾನವನ್ನ ಗಳಿಸಿದ್ನಲ್ಲ ಅಂತ ಹೇಳಿ. ಆದರೆ ಇವರು ಸಿನಿಮಾ ಮಾಡಲಿಲ್ಲ, ಆದರೆ ಬಿಗ್ ಬಾಸ್ ಮನೆಯಲ್ಲಿ 4 ತಿಂಗಳು ಅಂದರೆ 112 ದಿನ ಬಿಗ್ ಬಾಸ್ ಮನೆಯಲ್ಲಿ ಯಾರ ಸಂಪರ್ಕ ಇಲ್ಲದೆ, ಯಾರ ಜೊತೆ ಫೋನ್ ಮಾಡದೆ, ಮತ್ತೆ ಏನು ಅಂತಂದರೆ ಯಾರ ಜೊತೆಯೂ ಕೂಡ ಅಂದರೆ ಹೊರಗಿನ ಸಂಪರ್ಕನೇ ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳ ಜೊತೆಗೆ 112 ದಿನ ಸರ್ವೈವ್ ಆಗಿ ಈಗ ಟಾಪ್ 6 ಲಿಸ್ಟ್ನಲ್ಲಿ ಏನು ಕೂತಿದ್ದಾರಲ್ಲ, ಆ 6 ಜನಕ್ಕೂ ಕೂಡ ಮೊದಲೇದಾಗಿ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಬೇಕು. ನೋಡಿ, ಇಲ್ಲಿವರೆಗೂ ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿ ಹೋದ್ರಲ್ಲ, ಅವ್ರದ್ದೆಲ್ಲ ಲೆಕ್ಕನೇ ಬೇರೆ. ಬಟ್ ಈಗ ಫೈನಲಿಸ್ಟ್ ಅಂತ ಹೇಳಿ ಆ 6 ಜನ ಇದಾರಲ್ಲ, ಅವರೆಲ್ಲರ ಆ ಒಂದು ಸಾಧನೆಗೆ ಎಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕಾಗತ್ತೆ. ಯಾಕಂತಂದರೆ ಈ ಒಂದು ಸೀಸನ್ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗಿತ್ತು. ಅಷ್ಟೇ ತುಂಬ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆಯೂ ಕೂಡ ಇತ್ತು. ಹಾಗೆ ಹೊರಗಡೆ ಜನಗಳಿಂದ ಅತಿಯಾದ ಅಪಾರವಾದಂತಹ ಪ್ರೀತಿ ಮತ್ತು ಅಭಿಮಾನವನ್ನು ಕೂಡ ಈ 6 ಜನ ಗಳಿಸಿದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ. ನೋಡಿ, ಗಿಲ್ಲಿ ವಿಚಾರ ಅಂತ ಬಂದರೆ, ಗಿಲ್ಲಿ ಜನಗಳ ಅಪಾರವಾದಂಥ ಪ್ರೀತಿನ ಗಿಟ್ಟಿಸಿಕೊಳ್ಳಲ್ಲಿ ಅವರು ಸಕ್ಸಸ್ ಆಗಿಬಿಟ್ಟಿದ್ದಾರೆ. ಅವ್ರ ಕೈಗೆ ಟ್ರೋಫಿ ಬರಲಿ ಅಥವಾ ಬಿಡಲಿ, ಅರ್ಧ ಕೋಟಿ ಸಿಗಲಿ ಅಥವಾ ಬಿಡಲಿ, ಅವ್ರಿಗೀಗ ಜನ ಹೆಂಗೆ ಅಂತಂದರೆ ವಿನ್ನರ್ ಯಾರು ಅಂತ ಕೇಳಿದ್ರೆ ಯಾರಿಗಾದ್ರೂ ಹೋಗಿ ಮೈಕ್ ಹಿಡೀರಿ ನೀವು, ಗಿಲ್ಲಿನೇ ಅಂತ ಹೇಳುವಷ್ಟು ಜನ ಈಗ ಗಿಲ್ಲಿನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಗಿಲ್ಲಿನೇ ವಿನ್ನರ್ ಅಂತಿದ್ದಾರೆ. ಸೊ ಹಾಗೆ ನಾವು ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದರೆ, ರಕ್ಷಿತಾ ಶೆಟ್ಟಿಯ ವ್ಯಕ್ತಿತ್ವ ಅಂದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ದಿನವೂ ಕೂಡ ಯಾರದೇ ತಪ್ಪಿರಲಿ ಅದಕ್ಕೊಂದು ವಾಯ್ಸ್ ರೈಸ್ ಮಾಡುವಂಥದ್ದು, ಮತ್ತು ಮನೆಯಲ್ಲಿ ಅವರು ಸೇವೆ ಮಾಡುವಂಥದ್ದು, ಯಾರ ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂಥ ಮುಜುಗರ ಇಲ್ಲದೆ ಅವರು ಅಡುಗೆ ಅಂದರೆ ಅಡುಗೆ ಮಾಡುವಂಥದ್ದು, ಕ್ಲೀನ್ ಮಾಡುವಂಥದ್ದು, ಪಾತ್ರೆ ತೊಳೆಯುವಂಥದ್ದು, ಮತ್ತು ಎಲ್ಲರನ್ನು ಕೂಡ ತನ್ನ ಕುಟುಂಬದವರು ಅನ್ನೋ ರೀತಿಯಾಗಿ ಅವರು ಸ್ವೀಕಾರ ಮಾಡಿರುವಂತಹ ರೀತಿ, ಆ ಬಿಗ್ ಬಾಸ್ ಮನೆಯಲ್ಲಿ ಅವ್ರದ್ದೇ ಆದಂಥ ಒಂದು ಎಮೋಷನ್ಸ್ ಇತ್ತು. ಹಾಗೆ ಅಶ್ವಿನಿ ಗೌಡ ಅಂತ ಬಂದರೆ, ಈ ಸೀಸನಲ್ಲಿ ಅಶ್ವಿನಿ ಗೌಡ ಏನಾದರೂ ಮಿಸ್ ಆಗಿದ್ರೆ ಸೀಸನ್ ಫ್ಲಾಪ್ ಆಗೋ ಸಾಧ್ಯತೆ ಇತ್ತು. ಗಿಲ್ಲಿ ಇಷ್ಟೆಲ್ಲ ಪ್ರೀತಿನ ಗಳಿಸ್ಲಿಕ್ಕೆ ಕಾರಣ ಅಶ್ವಿನಿ ಗೌಡ ನೆಗೆಟಿವ್ ಆಗಿ ನಿಂತ್ಕೊಂಡಿರೋ ಕಾರಣಕ್ಕೆ ಅಂದು ಮತ್ತೆ ಇಲ್ಲಿವರೆಗೂ ಗಿಲ್ಲಿ ಅವರು ಪಾಸಿಟಿವ್ ಆಗಲಿಕ್ಕೆ ಶುರುವಾದರು. ಅಂದರೆ ಇಲ್ಲಿ ಏನೇ ಅಶ್ವಿನಿ ಗೌಡ ತಪ್ಪು ಮಾಡ್ತಾ ಇದ್ರು ಸಹಿತ ಆ ತಪ್ಪುಗಳನ್ನು ಎತ್ತಿ ಹಿಡಿದು ಗಿಲ್ಲಿ ಜನಗಳ ಪ್ರೀತಿಗೆ ಕಾರಣಕರ್ತರಾದರು. ಹಾಗಾಗಿ ಸೊ ಅಶ್ವಿನಿ ಗೌಡ ಏನಾದರೂ ಇರಲಿ ಅಂತಂದರೆ ಮನೆಯಲ್ಲಿ ಗಲಾಟೆ, ಸದ್ದು ಸುದ್ದಿ ಅಂತ ಏನೂ ಇರ್ತಿರಲಿಲ್ಲ, ಸಪ್ಪೆಯಾಗಿ ಹೋಗ್ಬಿಡ್ತಿತ್ತು. ಬರೀ ನಗು ಅಷ್ಟೇ ಇರ್ತಿತ್ತು, ಆದರೆ ಆ್ಯಕ್ಷನ್ಸ್ ಇರ್ತಿರಲಿಲ್ಲ. ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ನಡೆದು ಬಂದಂಥ ಆ್ಯಕ್ಷನ್ಸ್ ಸೀಕ್ವೆನ್ಸ್ಗಳು ಏನು ಸಿಕ್ಕುವಲ್ಲ ನಮಗೆ, ಅದೆಲ್ಲದಕ್ಕೂ ಕೂಡ ಕಾರಣ
ಅಶ್ವಿನಿ ಗೌಡ. ಇವರು ಒಬ್ಬರ ಜೊತೆಗೆ ಜಗಳ ಮಾಡ್ಕೊಂಡಿಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಎಲ್ಲರ ಜೊತೆಗೂ ಕೂಡ ಜಗಳ ಹೊಡೆದಿದ್ದನ್ನು ನೀವು ನೋಡಿದ್ದೀರಿ. ಸೊ ನಂತರ ನಾವೀಗ ರಘು ಅವರ ವಿಚಾರಕ್ಕೆ ಬರೋಣ. ರಘು ಅವರು ಕ್ಯಾಪ್ಟನ್ ಅನ್ನೋ ಆ ಒಂದು ಹೆಸರಿಗೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವ, ಮತ್ತೆ ಡಿಸಿಪ್ಲಿನ್ಗೂ ಕೂಡ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವ. ಆಲ್ರೌಂಡರ್ ಅಂದರೆ ಕೂಡ ತಪ್ಪಿಲ್ಲ. ಇವರು ಆಟಕ್ಕೂ ಸೈ, ಅಡುಗೆ ಮಾಡಲಿಕ್ಕೂ ಸೈ, ಕೆಲಸ ಮಾಡೋಕ್ಕೂ ಸೈ, ಮತ್ತು ಜನಗಳ ಜೊತೆ ಮಾತಾಡಲಿಕ್ಕೂ ಸೈ, ಕನೆಕ್ಟ್ ಆಗೋಕ್ಕೂ ಸೈ, ಎಲ್ಲರ ಜೊತೆಯೂ ಕೂಡ ಒಂದು ಫ್ರೆಂಡ್ಶಿಪ್ ಆಗಲಿ ಎಲ್ಲದರಲ್ಲೂ ಕೂಡ ಇವರು ಉಂಟು. ಹಾಗಾಗಿ ಇವ್ರಿಗೆ ಆಲ್ರೌಂಡರ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಕರೀತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಘು ಅಣ್ಣ ಅಂತೇಳಿ ಬಾಯಿ ತುಂಬ ಕರೆಯೋದೇನಿದೆಯಲ್ಲ, ಅವ್ರಿಗೂ ಕೂಡ ತುಂಬ ಖುಷಿ ಕೊಡುತ್ತೆ, ಮತ್ತು ಅದು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕಾವ್ಯ ವಿಚಾರಕ್ಕೆ ಬರೋಣ. ಕಾವ್ಯ ಗಿಲ್ಲಿ ಶಾಡೋ ಅಲ್ಲೇ ಬಂದುಬಿಟ್ರು ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾರೆ. ಬಟ್ ಕಾವ್ಯ ಅವರ ಎಫರ್ಟು ಕೂಡ ಇದೆ. ಅವರು ಕೂಡ ಆಟ ಆಡಿದ್ದಾರೆ. ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ವಾಯ್ಸ್ ರೈಸ್ ಮಾಡಿದ್ದಾರೆ. ಕೆಲವೊಮ್ಮೆ ಅವರು ರೀಸನ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ, ಅಂದರೆ ಆಲ್ಮೋಸ್ಟ್ ರಕ್ಷಿತಾ ಇಲ್ಲಿ ಕಾವ್ಯಳನ್ನು ನಾಮಿನೇಟ್ ಮಾಡಿದ್ದು, ಹಾಗೆ ಕಾವ್ಯ ರಕ್ಷಿತಾಳನ್ನು ನಾಮಿನೇಟ್ ಮಾಡಿದ್ದು. ಸೊ ರಕ್ಷಿತಾಳನ್ನು ನಾಮಿನೇಟ್ ಮಾಡೋ ಬರದಲ್ಲಿ ಅವರು ಆ ಸಿಟ್ಟಿನಲ್ಲಿ ರಕ್ಷಿತಾಗೆ ಬೇಕು ಅಂತ ಹೇಳಿ ಏನೇನೋ ಒಂದು ರೀಸನ್ಗಳನ್ನು ಕೊಟ್ಟುಬಿಟ್ಟು ಅವರು ನೆಗೆಟಿವ್ ಆಗಿದ್ದನ್ನು ನೋಡಿದ್ದೀರಿ. ಮತ್ತು ಅಶ್ವಿನಿ ಗೌಡ ಜೊತೆಗೆ ಅವರು ಕೆಲವೊಮ್ಮೆ ವಾಯ್ಸ್ ರೈಸ್ ಮಾಡಿ ಅವ್ರಿಗೆ ಚಾಲೆಂಜ್ ಮಾಡಿ, ಅಂದರೆ ನಾನು ಪ್ರೀ ಪ್ರಾಡಕ್ಟ್ ಅಲ್ಲ, ನಾನು ಆಟ ಆಡೋಕ್ಕೆ ಬಂದಿದ್ದೀನಿ, ನಾನು ಯಾರ ಒಂದು ನೆರಳಲ್ಲಿ ಇಲ್ಲ ಅನ್ನೋದನ್ನು ಕೆಲವೊಂದು ಬಾರಿ ಅವರು ಕೂಡ ಪ್ರೂವ್ ಮಾಡಿಕೊಂಡಿದೆ. ಸೊ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಜೊತೆಗೆ ಅವರಿದ್ದರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಕೊಂಬೋ ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ ಕಾವ್ಯ ಅವರು ಕೂಡ ಇದ್ದಾರೆ. ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರಿದ್ದಾರೆ. ಮತ್ತು ಧನುಷ್ ಅವರ ವಿಚಾರ ಅಂತ ಬಂದರೆ ಟಾಸ್ಕ್ ಮಾಸ್ಟರ್ ಇವ್ರದ್ದು ಹೆಂಗಿತ್ತು ಅಂತಂದರೆ, ನಿನ್ನೆ ಒಬ್ರು ಯಾರೋ ಒಂದು ರೀಸನ್ ಕೊಡ್ತಾರೆ, ನೀವು ಗಮನಿಸ್ಬೋದು. ಇವರು ಆರಂಭದಿಂದ ಎಂಡ್ವರೆಗೂ ಕೂಡ ಆ ಟಾಸ್ಕ್ ವಿಚಾರದಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಏನು ಹೆಸರು ಗಿಟ್ಟಿಸ್ಕೊಂಡ್ರಲ್ಲ, ಅದಕ್ಕೆ ಯಾವತ್ತೂ ಕೂಡ ಅವರು ಚ್ಯುತಿ ಬರಲಾರ್ದಂಗೆ ನೋಡ್ಕೊಂಡ್ರು. ಅಂದರೆ ಕೊನೆಯವರೆಗೂ ಕೂಡ ಅದೇ ಎನರ್ಜಿನ ಇಟ್ಕೊಂಡ್ರು. ಮತ್ತು ಆಟ ಅಂತ ಬಂದಾಗ ಬಿಟ್ಟು ಕೊಡ್ತಾನೆ ಇರಲಿಲ್ಲ. ತುಂಬ ಚೆನ್ನಾಗಿ ಪವರ್ಫುಲ್ ಆಗಿ ಆಟ ಆಡ್ತಿದ್ರು. ಹಾಗಾಗಿ ಟಾಸ್ಕ್ ಮಾಸ್ಟರ್ ಆದರು. ಸೊ ಇದೆಲ್ಲ ಗುಣಗಳು ಈಗ ಈ 6 ಜನಗಳಲ್ಲಿ ಇರೋ ಕಾರಣಕ್ಕಾಗಿ ಇದೊಂದು ಕಂಪ್ಲೀಟು ಒಂದು ಸಿನಿಮಾ ಪ್ಯಾಕೇಜನ್ನ ಜನಗಳಿಗೆ ಕೊಟ್ಟಂಗಾಯಿತು. 4 ತಿಂಗಳದ ಈ ಒಂದು ಜರ್ನಿಯಲ್ಲಿ ಕೊನೆಯದಾಗಿ ಉಳ್ಕೊಂಡಿರುವಂತಹ ಈ 6 ಜನ ಕಂಪ್ಲೀಟ್ ಒಂದು ಸಿನಿಮಾಗೆ ಏನೇನೆಲ್ಲ ಬೇಕಲ್ಲ ಅಂತಂದರೆ, ರಸದೌತಣ ಅಂತಂದರೆ ಫೈಟ್ ಇರಬೇಕು, ಮತ್ತು ಕಾಮಿಡಿ ಇರಬೇಕು, ಮತ್ತು ಒಂದು ವ್ಯಕ್ತಿತ್ವ ಇರಬೇಕು, ಮತ್ತು ಜೊತೆಗೆ ಸಂಗಾತಿಯಾಗಿ ಸಪೋರ್ಟ್ ಸಿಸ್ಟಮ್ ಇರಬೇಕು, ಹೀಗೆ ಮತ್ತು ಎಲ್ಲರನ್ನೂ ಕೂಡ ನಿಭಾಯಿಸುವಂಥ ಒಬ್ಬ ಕ್ಯಾಪ್ಟನ್ ಬೇಕು. ಹೀಗಾಗಿ ನನ್ನ ಮಾತು ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಯಾಕಂತಂದರೆ ಈ ಎಲ್ಲ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಈ 6 ಜನರಲ್ಲಿ ಇರೋ ಕಾರಣಕ್ಕಾಗಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಯಿತು ಈ ಬಾರಿಯ ಬಿಗ್ ಬಾಸ್ ಅಂತಂದರೆ ತಪ್ಪಿಲ್ಲ. ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಒಂದು ರೀತಿ 37 ಕೋಟಿ ಓಟ್ಗಳನ್ನು ಒಬ್ಬ ವಿನ್ನರ್ಗೆ ಸಿಕ್ಕಿದೆ, ಪಡೆದಿದೆ ಅಂತಂದರೆ ಬಿಗ್ ಬಾಸ್ನ ವಿನ್ನರ್ಗೆ ಇದೆಷ್ಟು ಆ ಕೀರ್ತಿ ಸಲ್ಲುತ್ತಲ್ಲ, ಬಿಗ್ ಬಾಸ್ನ ಆ ವೇದಿಕೆಗೂ ಕೂಡ ಈ ಒಂದು ಕೀರ್ತಿ ಅಷ್ಟೇ ಸಲ್ಲುತ್ತೆ ಅಂತಂದರೆ ತಪ್ಪಿಲ್ಲ. ಸೊ ಈಗ ವಿನ್ನರ್ಗೋಸ್ಕರ ಹೊರಗಿನ ಜಗತ್ತಿನಲ್ಲಿ ಯಾವ ರೀತಿಯಾದಂತಹ ಅಭಿಮಾನದ ಹೊಳೆ ಹರಿತಾ ಇದೆ. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇನ್ನೊಂದು 3 ಅವರ್ ಅಷ್ಟೇ, ಇನ್ನೊಂದು 3 ತಾಸಿನಲ್ಲಿ ಈಗ, ಅಂದರೆ ನಾವು ವಿಡಿಯೋ ಮಾಡ್ತಾ ಇದ್ದು 3 ಅವರಿನ ಹಿಂದೆ ಅಲ್ವಾ, ಹಾಗೆ ಹೇಳ್ತಾ ಇದ್ದೀನಿ, ಅಷ್ಟೇ ಅಂತರ ಇರೋದು. ಸೊ ಈಗ ಸೆಟ್ನಲ್ಲಿ ಈಗ ಒಂದಷ್ಟು ತಯಾರಿ ನಡೀತಾ ಇದೆ ಇನ್ನೇನು ಶುರು ಆಗೋಕ್ಕೆ. ಆದರೆ ಹೊರಗಡೆ ಜಗತ್ತಿನಲ್ಲಿ ಜನ ಇವತ್ತು ಅಮಾವಾಸ್ಯೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಅವರವರ ಫೇವ್ರೇಟ್ ಕಂಟೆಸ್ಟೆಂಟ್. ಅದರಲ್ಲೂ ನಾವು ಮಂಡ್ಯಗೆ ಅಂತ ಹೋದರೆ, ಮಂಡ್ಯದಲ್ಲಿ ಗಿಲ್ಲಿ ಗೆಲ್ಲಬೇಕು, ಮಂಡ್ಯ ಗಂಡು ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ಗಿಲ್ಲಿಯ ಹೆಸರಿನಲ್ಲಿ ಪೂಜೆ ಅರ್ಚನೆಯನ್ನು ಮಾಡ್ತಿದ್ದಾರೆ, ಪೂಜೆ ಹವನವನ್ನು ಮಾಡ್ತಿದ್ದಾರೆ. ಗಿಲ್ಲಿಯ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇರೋದು ಏನಿದೆಯಲ್ಲ, ಒಬ್ಬ ಹೀರೋಗೆ ಏನು ಆ ಒಂದು ಕ್ರೆಡಿಬಿಲಿಟಿ ಸಿಗುತ್ತೆ ಅಲ್ಲ ಕಣ್ರಿ, ಒಂದು ಸಿನಿಮಾ ಏನು ಆ ತೆರೆ ಕಾಣುವಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಅಭಿಮಾನತ್ವವನ್ನು ಗಿಲ್ಲಿ ತನ್ನೂರಾದಂತಹ ಮಂಡ್ಯದಲ್ಲಿ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆಯೂ ಕೂಡ ನಾವು ಒಂದಿಷ್ಟು ವಿಡಿಯೋಗಳನ್ನು ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಜನಗಳ ಒಂದು ಪ್ರತಿಕ್ರಿಯೆಯನ್ನು ಕೇಳಲಿಕ್ಕೆ ಅಂತಲೂ ಹೋದಾಗ ಎಲ್ಲರ ಬಾಯಲ್ಲೂ ಕೂಡ ಗಿಲ್ಲಿ 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 ಆ ರೀತಿಯಾಗಿ ಗಿಲ್ಲಿಯ ಅಬ್ಬರ ಹೆಚ್ಚಾಗಿದೆ. ಕಾದ್ ನೋಡೋಣ, ಗಿಲ್ಲಿಯ ಕೈಗೆ 1/2 ಕೋಟಿ ಹಣ ಸಿಗುತ್ತಾ, ಟ್ರೋಫಿ ಸಿಗುತ್ತಾ ಅಂತ ಹೇಳಿ. ನೋಡಿ, ಈ ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚಿನ ಪ್ರೀತಿಗೆ ಪಾತ್ರರಾದಂತಹ ಒಬ್ಬ ಕಂಟೆಸ್ಟೆಂಟ್ ಅಂತಂದರೆ ಗಿಲ್ಲಿ.
ನೋಡಿ, ಇವರ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಮತ್ತು ಇವರು ಗೆಲ್ಲಲೇಬೇಕು ಅಂತ ಹೇಳಿ ಎಷ್ಟೋ ಜನ ಹರಕೆ ಹೊತ್ತಿದ್ದಾರೆ. ಹಾಗೆ ಇವರಿಗೋಸ್ಕರ ಒಬ್ಬ ಹೀರೋಗಾಗಿ ಅಭಿಮಾನಿಗಳು ಟ್ಯಾಟೋ ಹಾಕಿಸ್ಕೊಂಡಿರೋದನ್ನು ನೀವು ನೋಡಿದ್ದೀರಿ. ಸೊ ಈ ಗಿಲ್ಲಿ ಅನ್ನೋ ಒಬ್ಬ ಕಂಟೆಸ್ಟೆಂಟ್ಗೋಸ್ಕರ ಅದೆಷ್ಟೋ ಜನ ಈಗ ಟ್ಯಾಟೋ ಹಾಕಿಸ್ಕೊಳ್ಳಿಕ್ಕೆ ಮುಗಿಬೀಳ್ತಿದ್ದಾರೆ. ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದೆಲ್ಲ ವಿಶೇಷದಲ್ಲೇ ವಿಶೇಷ. ಇದೆಲ್ಲವನ್ನು ಕೂಡ ಗಿಲ್ಲಿ ಹೊರಗಡೆ ಬಂದು ಏನಾದರೂ ನೋಡಿಬಿಟ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾರೆ. ಇನ್ನೊಂದು ವಿಚಾರ ನೋಡಿ, ಈಗ ಸಿನಿಮಾ ತೆರೆ ಕಂಡಿದ್ದ ದಿನ ಅವತ್ತು ಥಿಯೇಟರ್ ಮುಂದೆ ಹಾಲಿನ ಅಭಿಷೇಕವನ್ನು ಮಾಡ್ತಾರೆ. ತಮ್ಮ ಫೇವ್ರೇಟ್ ಆ್ಯಕ್ಟರ್ನ ಕಟೌಟಿಗೆ ಅಲ್ವಾ, ಹೀರೋ ಕಟೌಟಿಗೆ ಹಾಲಿನ ಅಭಿಷೇಕ ಮತ್ತು ಹೂಮಾಲೆಯನ್ನು ಹಾಕುವಂಥದ್ದು, ಹಾರ ಹಾಕಿ ಅಭಿಷೇಕ ಮಾಡುವಂಥದ್ದು ಎಲ್ಲವೂ ಕೂಡ ನಡೀತಾ ಇರುತ್ತಲ್ವ. ಹಾಗೆ ಇವತ್ತು ಫಿನಾಲೆ ಇರೋ ಕಾರಣಕ್ಕಾಗಿ ವಿನ್ನರ್ ಯಾರು ಗಿಲ್ಲಿನೇ ಆಗಬೇಕು ಅನ್ನೋ ಆ ಒಂದು ಕಾತರದಲ್ಲಿರುವಂತಹ ಗಿಲ್ಲಿಯ ಅಭಿಮಾನಿಗಳಿಂದ ಎಳನೀರಿನ ಅಭಿಷೇಕ ಆಗ್ತಾ ಇರೋದು ಇದೊಂದು ವಿಶೇಷದಲ್ಲೇ ವಿಶೇಷ ಅಂತ ಹೇಳಬೇಕು. ಸೊ ಮಂಡ್ಯದಲ್ಲೂ ಕೂಡ ಈ ಎಳನೀರು ಸಿಗುತ್ತಲ್ವ ಅತಿ ಹೆಚ್ಚಾಗಿ, ಹಾಗಾಗಿ ಮಂಡ್ಯದಲ್ಲಿ ಎಳನೀರಿನ ಅಭಿಷೇಕ ನಡೀತಾ ಇದೆ. ಇನ್ನೊಂದು ಕಡೆಗೆ ಗಿಲ್ಲಿಯ ಅಭಿಮಾನಿಗಳಿಂದ ಮಂಡ್ಯದ ಆಸ್ಪತ್ರೆಯಲ್ಲಿ ಅನ್ನದಾಸೋಹ ನಡೀತಾ ಇದೆ. ನೋಡಿ, ಆಸ್ಪತ್ರೆಯಲ್ಲಿ ಅನ್ನದಾಸೋಹ ಅಂತಂದರೆ ತುಂಬ ಒಳ್ಳೆಯ ಕೆಲಸ ಆಯಿತು. ಸಮಾಜಮುಖಿ ಕೆಲಸದಲ್ಲಿ ಗಿಲ್ಲಿಯ ಅಭಿಮಾನಿಗಳು ತೊಡಗಿರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಬ್ಬ ಹೀರೋಗೆ ಸಿಕ್ಕಂತಹ ಗೌರವ ಮತ್ತು ಕ್ರೇಜ್ ಏನಿದೆಯಲ್ಲ ಅದು ಗಿಲ್ಲಿಗೆ ಸಿಗ್ತಾ ಇರೋದು ತುಂಬ ಖುಷಿ ವಿಚಾರ ಇದಾಗಿದೆ. ಆಸ್ಪತ್ರೆನೇ ಇವರು ಆಯ್ಕೆ ಮಾಡ್ಕೊಂಡಿದ್ದೇನಿದೆಯಲ್ಲ ಇದು ಖುಷಿ. ಯಾಕಂದರೆ ಕೆಲವರಿಗೆ ಅಲ್ಲಿ ಊಟದ ವ್ಯವಸ್ಥೆ ಆಗ್ತಿರೋದಿಲ್ಲ, ಕ್ಯಾಂಟೀನ್ಗೆ ಹೋಗಿ ದುಬಾರಿ ವೆಚ್ಚ ಭರಿಸಿ ಅಲ್ಲಿದು ಏನಂತಂದರೆ ಊಟವನ್ನು ತೆಗೆದುಕೊಂಡು ಬರ್ತಿರ್ತಾರೆ. ಕೆಲವರಿಗಂತೂ ಊಟ ಮಾಡ್ಲಿಕ್ಕೆ ಆಗ್ತಾನೆ ಇರೋದಿಲ್ಲ, ಸಿಗ್ತಾನೂ ಇರೋದಿಲ್ಲ. ಸೊ ಅಂಥವ್ರಿಗೆಲ್ಲ ಆಸ್ಪತ್ರೆಯಲ್ಲಿ ಇವರು ಅನ್ನದಾಸೋಹ ನಡೆಸ್ತಾ ಇರೋದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ಪೂಜೆ ಸಲ್ಲಿಸಿದ್ದಾರೆ ಮತ್ತು ಹರಕೆ ಹೊರ್ತಾ ಇದ್ದಾರೆ. ಹೀಗೆ ಸಾಕಷ್ಟು ರೀತಿಯಾಗಿ ನಡೀತಾ ಇದೆ. ಇನ್ನೊಂದು ನಾವು ಕೇಳ್ಪಟ್ವಿ, ಕಾವ್ಯಗೋಸ್ಕರ ಬೇರೆ ಒಂದು ದೇಶದಿಂದ ವಿಶ್ಗಳನ್ನು ಮಾಡ್ತಿದ್ದಾರಂತೆ. ಕಾವ್ಯ ಗೆಲ್ಲಲೇಬೇಕು, ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ. ಅವರೇನು ಗಿಲ್ಲಿ ಶಾಡೋದಲ್ಲಿ ಇರಲಿಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಸುಮ್ಮನೆ ಕೆಲವೊಂದಿಷ್ಟು ಜನ ಪೋರ್ಟ್ರೇ ಮಾಡಿದ್ರು ಅವ್ರ ಬಗ್ಗೆ ಅಂತಲೂ ಕೂಡ ಅವ್ರಿಗೆ ವಿಶ್ ಮಾಡ್ತಿದ್ದಾರೆ, ಅವರೇ ಗೆಲ್ಲಲಿ ಅಂತ ಹೇಳಿ. ನೋಡಿ ನಮ್ಮ ದೇಶ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಬೇರೊಂದು ದೇಶದಿಂದ ನಮ್ಮ ಬಿಗ್ ಬಾಸ್ ಕನ್ನಡಕ್ಕೋಸ್ಕರ ಅದರಲ್ಲಿರುವಂಥ ಕಂಟೆಸ್ಟೆಂಟ್ ಕಾವ್ಯಳಿಗೋಸ್ಕರ ಅವರು ವಿಶ್ ಮಾಡಿ ಆ ಒಂದು ವಿಶ್ ಬೈಟ್ನ ಅವ್ರು ಕಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರಂತಂದರೆ ಅದೊಂದು ಗ್ರೇಟ್ ಅಂತಲೇ ಕೂಡ ಹೇಳ್ಬೋದಾಗುತ್ತೆ. ಇನ್ನು ರಕ್ಷಿತಾ ವಿಚಾರ ಅಂತಂದರೆ ರಕ್ಷಿತಾಳ ವ್ಯಕ್ತಿತ್ವಕ್ಕೆ ಎಲ್ಲರೂ ಕೂಡ ತಲೆಬಾಗಿದ್ದಾರೆ. ರಕ್ಷಿತಾಳ ವ್ಯಕ್ತಿತ್ವ ನಮಗಿಷ್ಟ, ಆಕೆಯ ಮಾತಿಷ್ಟ, ಆಮೇಲೆ ಆಕೆ ಪ್ರಯತ್ನ ಪಡುವಂಥ ಕನ್ನಡ ಭಾಷೆ ಇಷ್ಟ ಅಂತಲೂ ಕೂಡ ಜನ ತುಂಬ ಅವರ ಬಗ್ಗೆ ಅಭಿಮಾನವನ್ನು ಹೊಂದಿದ್ದಾರೆ. ಕಾದು ನೋಡೋಣ. ಆಲ್ಮೋಸ್ಟ್ ಹೇಗೆ ಹೇಳ್ತಿದ್ದಾರೆ ಅಂತಂದರೆ ಗಿಲ್ಲಿ ವಿನ್ನರ್ ಆಗ್ತಾರೆ, ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಯಾಕಂತಂದರೆ ಓಟ್ಗಳ ಮೇಲೆ ನಿರ್ಧಾರ ಆಗುತ್ತಂತಂದರೆ ಗಿಲ್ಲಿನೇ ವಿನ್ನರ್ ಆಗ್ತಾರೆ, ಅಥವಾ ಏನಾದ್ರೂ ಹಣದ ಆ ಒಂದು ತಂತ್ರ ನಡೆಯುತ್ತೆ ಅಂತಂದರೆ ಅಶ್ವಿನಿ ಗೌಡ ಅವರು ವಿನ್ನರ್ ಆಗ್ತಾರೆ ಅಂತಾರೆ. ಇನ್ನು ವ್ಯಕ್ತಿತ್ವಕ್ಕೆ ತಲೆ ಬಾಗಿದ್ದೇ ಆಗಿದ್ರೆ ಅದರಲ್ಲೂ ಇವರೆಲ್ಲರೂ ಕೂಡ ಗುರುತಿಸ್ಕೊಂಡವರು ಬಿಗ್ ಬಾಸ್ ಮನೆಗೆ ಬಂದವರು. ಸೊ ಆದರೆ ರಕ್ಷಿತಾ ಶೆಟ್ಟಿ ಅಂತಂತಂದರೆ ಈಗ ಕಾಮನ್ ಮ್ಯಾನ್ ಆ ಒಂದು ಸೆಕ್ಟರಲ್ಲಿ ಬರ್ತಾರವರು. ಸೊ ಅವರಿಗೆ ಇವರು ಈ ಬಾರಿ ಟ್ರೋಫಿ ಕೊಟ್ಟಂಗೆ ಆಗುತ್ತೆ. ಅದರಲ್ಲೂ ಎರಡನೇ ಮಹಿಳಾ ಸ್ಪರ್ಧಿ ಗೆದ್ದಂಗೆ ಆಗುತ್ತೆ ಅಂತಲೂ ಕೂಡ ವಿಷಯ ಇದೆ. ಕಾದ್ ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಈ ಸೀಸನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ರೀತಿಯಾದಂಥ ಅಭಿಮಾನದ ಹೊಳೆ ಈ ಸೀಸನ್ಗೆ ಹರಿತಾ ಇದೆಯಲ್ಲ, ಈ ಸೀಸನ್ ವಿಶೇಷದಲ್ಲೇ ವಿಶೇಷ. ಮತ್ತು ಇವು ಆ್ಯಕ್ಚುಲಿ ಈ ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್. ಏನಂತಂದರೆ ಜನಗಳಿಗೆ ನಾವು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಕೊಡ್ತೀವಿ ಅಂತ ಹೇಳಿದರು, ಜನನೇ ಇವರಿಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಕೊಟ್ಟಿದ್ದಾರೆ ಅಂತಂದರೆ ತಪ್ಪಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.